ಹಾಯ್ ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಹೇಗಿತ್ತು ದಿನಚರಿ ಅಂತ ಒಂದು ಕಮೆಂಟ್ ಹಾಕಿ. ನಾವು ಒಂದು ಸ್ವಲ್ಪ ನೋಡ್ತೀವಿ ನಿಮ್ಮ ದಿನಚರಿ ಹೇಗಿತ್ತು, ಮತ್ತು ನನ್ನ ವ್ಲಾಗ್ಸ್ ಯಾವ ರೀತಿ ಇಷ್ಟ ಆಗ್ತಿದೆ ನಿಮಗೆ, ಅದು ಕೂಡ ಕಮೆಂಟ್ ಹಾಕಿ. ಏನಾದರೂ ಚೇಂಜಸ್ ಬೇಕಾದರೆ ಅದು ಕೂಡ ಕಮೆಂಟ್ ಹಾಕಿ ಅಂತ ಹೇಳ್ತಾ, ಸೊ ಗಾಯ್ಸ್, ಇವತ್ತಿಂದು ಕಾನ್ಸೆಪ್ಟ್ ಏನು ಅಂದರೆ ಗಾಯ್ಸ್, ಆ್ಯಕ್ಚುಲಿ 2 ವೀಡಿಯೋಸ್ ಬ್ಯಾಕ್ ಅಂದರೆ 2 ದಿನದ ಹಿಂದೆ ಒಂದು ವೀಡಿಯೋ ಮಾಡಿದೆ, ಶಾಪಿಫೈಲಿ ಹೇಗೆ ಇದು ಮಾಡೋದು ಅಂತ. ಸೊ ಅದರಲ್ಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಹೇಳಿದ್ದೆ, ಡೊಮೈನ್ ಪರ್ಚೇಸ್ ಮಾಡೋದು ಹೇಗೆ ಅದೆಲ್ಲ ಹೇಳ್ತೀನಿ ಬೇಕಾದರೆ ನಿಮಗೆ ಆ ರೀತಿ. ಸೊ ಡೊಮೈನು ಪರ್ಚೇಸ್ ಮಾಡೋದು ಸಿಕ್ಕಾಪಟ್ಟೆ ಈಸಿ ಗೈಸ್, ಅದೇನು ತುಂಬ ರಿಸ್ಕು ಅಂತೇನಿಲ್ಲ. ಅದನ್ನು ಫಸ್ಟು ಆ ಡೊಮೈನು ಅವೈಲಬಲ್ ಇದೆಯಾ ಅಂತ ಸರ್ಚ್ ಮಾಡಬೇಕು. ಸೊ ಅವೈಲಬಲ್ ಇದೆಯಾ ಅಂತ ಸರ್ಚ್ ಮಾಡಿದಾಗ ಸಿಗುತ್ತೋ ಸಿಗಲ್ವೋ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ಒಂದು ನಿಮಿಷ ಗೈಸ್. ಸೊ ಗೈಸ್, ಗೋಡ್ಯಾಡಿಲಿ ಡೊಮೈನು ಈಸಿಯಾಗಿ ಸಿಗುತ್ತೆ ಅಂತ ಹೇಳಿದೆ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ನನಗೆ ಗೊತ್ತಿರೋ ಪ್ರಕಾರ ಗೋಡ್ಯಾಡಿ ಪ್ಲ್ಯಾಟ್ಫಾರ್ಮ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸೊ ನೀವು ಗೋಡ್ಯಾಡಿಗೆ ಹೋಗಿ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆಗಿಲ್ಲ ಅಂದರೂ ಏನು ಪರವಾಗಿಲ್ಲ, ನೀವು ಡೊಮೈನು ಇದೆಯೋ ಇಲ್ವೋ ಸರ್ಚ್ ಮಾಡ್ಬೋದು. ಗೈಸ್, ಇವಾಗ ಬನ್ನಿ, ಸೊ ನೋಡ್ಬೋದು. ಸೊ ಇಲ್ಲಿ ನೋಡಿ ಗೋಡ್ಯಾಡಿ ಪ್ಲ್ಯಾಟ್ಫಾರ್ಮು. ಸೊ ಗೋಡ್ಯಾಡಿ ಪ್ಲ್ಯಾಟ್ಫಾರ್ಮಲ್ಲಿ ತೋರಿಸುತ್ತೆ ನಿಮಗೆ ಸೇವ್ 86%, 99 ಫಾರ್ .in.co ಈ ಥರ ತೋರಿಸುತ್ತೆ. ಸ್ಟಾರ್ಟ್ ಸೇವಿಂಗು ಈ ಥರ. ನ್ಯೂ ಕಸ್ಟಮರ್ಸ್ ಓನ್ಲಿ 1 ಇಯರ್ ಟರ್ಮ್, ಇದು 1 ಇಯರ್ಗೆ ಟರ್ಮ್ ಇರುತ್ತೆ. ಸೊ ಇಲ್ಲಿ ಸರ್ಚ್ ಮಾಡಬೇಕು ನೀವು. ಸೊ ನಂದು VPPA ಫ್ಯಾಷನ್ಸ್ ಆಗಿರೋದ್ರಿಂದ ನೋಡೋಣ. VPPA ಫ್ಯಾಷನ್ಸ್ ಅಂತ ಆಗ್ತದೆ ನೋಡಿ. ಸೊ ಇಲ್ಲಿ ಸರ್ಚ್ ಮಾಡ್ತೀನಿ. ಸೊ ಸರ್ಚ್ ಮಾಡಿದ ತಕ್ಷಣ VPPAfashions.com ಆಲ್ರೆಡಿ ರಿಜಿಸ್ಟರ್ ಆಗೋಗಿದೆ. ಸೊ ಇದನ್ನು ಬಂದು ನಂದೇ .com VPPAFashions.com. ಸೊ ಇದು ಬೇಕು ಅಂದರೆ 16,999 ಬ್ರೋಕರೇಜ್ ಫೀಸ್ ಕೊಡಬೇಕು. ಸೊ ಅದು ಬಂದು ನನ್ನ ಕಮ್ಯುನಿಕೇಷನ್ ಕಳಿಸುತ್ತೆ, ನೀವು ಸೇಲ್ ಮಾಡೋಕ್ಕೆ ರೆಡಿ ಇದ್ದೀರಾ ಇಲ್ವಾ ಅಂತ. ಸೇಲ್ ಮಾಡೋಕ್ಕೆ ರೆಡಿ ಇದ್ದರೆ ನಂದು ಎಕ್ಸ್ಟ್ರಾ ಏನು ಚಾರ್ಜಸ್ ಆಗುತ್ತೆ ಅದನ್ನು ಹೇಳಬೇಕು. ಸೊ ಇಲ್ಲಿ ನೋಡಿ ಡೊಮೈನ್ ಟೇಕನ್ ಅಂತ ಬರುತ್ತೆ ಆಲ್ರೆಡಿ. ಸೊ ಇಲ್ಲಿ ನೋಡ್ಬೋದು fashion.in ಅವೈಲಬಲ್ ಇದೆ. ಸೊ ಇದು ಬಂದು 899 ರುಪೀಸ್ ಇತ್ತು, ಇವಾಗ 99 ರುಪೀಸ್ ಆಗಿದೆ. ಫಸ್ಟ್ ಇಯರ್ 1 ಇಯರ್ಗೆ 99 ರುಪೀಸು ಕೊಡ್ತಾರೆ. ಸೊ ಅದು ಬಿಟ್ಟರೆ .shop, .store, .me, ERMAN fashions.com ರಿಲೇಟೆಡ್ ಆಗಿ ಏನೇನೋ ಸಿಗುತ್ತೆ ನಿಮಗೆ. VPPFashion.com ಸಿಗುತ್ತೆ, VPPAfashion.com ಸಿಗುತ್ತೆ. ಸೊ ನೋಡೋಣ, VPPAfashion.com ಇಲ್ಲಿ ನೋಡಿ, ಇಲ್ಲಿ ₹1 ಫಸ್ಟ್ ಇಯರ್ ಓನ್ಲಿ ವಿತ್ 3 ಇಯರ್ಸ್ ಟರ್ಮ್. ಸೊ ಇದು 3 ವರ್ಷದ ಟರ್ಮ್ಗೆ 1 ಇಯರ್ ಮಾತ್ರ ₹1. ಅದಾದಮೇಲೆ 1599 ಕಟ್ಟಬೇಕು. ಫ್ರೀ ವೆಬ್ಸೈಟ್ ಬಿಲ್ಡರ್ ಇನ್ಕ್ಲೂಡೆಡ್. ಸೊ ಗೈಸ್, ಇದರಲ್ಲಿ ಏನು ಅಂದರೆ ಗೋಡ್ಯಾಡಿಲಿ ವೆಬ್ಸೈಟ್ ಕೂಡ ಡೆವಲಪ್ ಮಾಡ್ಕೋಬೋದು. ಬೇಸಿಕ್ ಅಂದರೆ ಬೇಸಿಕ್ ವೆಬ್ಸೈಟ್ ಡೆವಲಪ್ ಮಾಡ್ಬೋದು ಗೈಸ್. ನಾನು ಹೇಳಿದ್ದೆ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ನೋಡ್ಬೋದು, ಇಲ್ಲಿ ನೀವು ಏನು ಬೇಕಾದರೂ ಹಾಕ್ಬೋದು ಗೈಸ್. ಸೊ ಫಾರ್ ಎಕ್ಸಾಂಪಲ್ಲು ಇವಾಗ AI ದುನಿಯಾ ಅಲ್ವಾ, ಸುಮ್ಮನೆ AI.com ನೋಡೋಣ. AI ದುನಿಯಾ AI.com ಆಲ್ರೆಡಿ ಸೆಲ್ ಆಗೋಗಿದೆ. ಸೊ ಇದು ಬ್ರೋಕರೇಜ್ ಫೀಸ್ ಅಂದರೆ ನಿಮ್ಗೆ ಏನು 17,000 ಕೊಟ್ಟು ತಗೊಳ್ಳೋದು, ಅದು ಅವ್ರಿಗೆ ಅಂದರೆ ಗೋಡ್ಯಾಡಿ ಅವ್ರ ವೆಬ್ಸೈಟ್ ಇದೆಯಲ್ಲ ಅವ್ರಿಗೆ ಅದು ಬ್ರೋಕರೇಜ್ ಫೀಸು. ಅವ್ರು ಡೀಲ್ ಮಾಡಿಕೊಡ್ತಾರೆ. ಸೊ ನೋಡ್ಬೋದು AI.online.amsterdam ಆ ಥರ ಈ ಥರ 4,099 ಅಥವಾ 5,000 ನಿಯರ್ಲಿ 5,000 ರುಪೀಸ್ ಇದೆ. ಸೊ ಇವೆಲ್ಲ ಇವಾಗ AI ದುನಿಯಾ ಗೈಸ್, ಇದೆಲ್ಲ ನೋಡಿ 13 ಲಕ್ಷ ಗೈಸ್. ಇದು ಯಾವುದಿದು AI safety.net ನೋಡಿ ಗೈಸ್. ಇದು ಇವಾಗೆಲ್ಲ AI ದುನಿಯಾ. ಸೊ ಎಲ್ಲ ಪ್ರೈಸಸ್ಸು ಜಾಸ್ತಿ ಆಗೋಗಿದೆ. ಸೊ ನೋಡ್ಬೋದು AI ಏನು ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಏನು ಕಡಿಮೆ ಇಲ್ಲ. 90 ಲ್ಯಾಕು ಇಲ್ಲಿ ನೋಡಿ, ಇಲ್ಲಿ ನಾನು ಸುಮ್ಮನೆ ಹೇಳ್ತಿಲ್ಲ, 90 ಲ್ಯಾಕ್ 90,000 1 ಕೋಟಿ ಹತ್ತತ್ರ ಗೈಸ್. ಅದು ಏನು AIcomputers.com. ಗ್ರೇಟ್ ಗೈಸ್ ಇದೆಲ್ಲ. ಸೊ ಇದೆಲ್ಲ ನೋಡಿ ಗೈಸ್. ಸೊ 18 ಲಕ್ಷ ಈ ಥರ AI ದುನಿಯಾ. ಸೊ ಇದು ಕಡಿಮೆ ಪ್ರೈಸ್, ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸಿಗೆ ಯಾವುದೂ ಸಿಗೋಲ್ಲ AI ಸ್ಟಾರ್ಟ್ ಆಗೋದು. ಸೊ 4,000 5,000 ಇದೆ ಮಿನಿಮಮ್ಮು.
ಈ ರೀತಿ ಗೈಸ್ ನಿಮ್ಗೆ ಏನು ಬೇಕೋ ಇಲ್ಲಿ XYZ ಅಂತ ಹಾಕಿದ್ರೂ ಸಿಗುತ್ತೆ. ಸೊ ನಿಮ್ಗೆ ಯಾವುದು ನೀವು ಏನು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀರೋ ಸೊ ಅದ್ರ ಮೇಲೆ ಲೈಕ್ ನೀವು ಸರ್ಚ್ ಮಾಡಬೇಕು. ಸೊ ಅದು ಬೆಸ್ಟ್ ಪ್ರೈಸಿಗೆ ಸಿಕ್ಕಿದ್ರೆ ನಿಮಗೆ XYZ.com ಇದು ಆಗೋಗಿದೆ. ಸೊ .ಬಾರು 90 ರೂಪೀಸ್ ಈ ಥರ. ಸೊ ಗೋಡ್ಯಾಡಿಲಿ ಏನು ಅಂದರೆ ಸೇಫ್ಟಿ ಇರುತ್ತೆ ಗೈಸ್ ನನ್ನ ಕೇಳೋದಾದರೆ. ಸೊ ಆ ಡೊಮೈನು ಯಾವುದೇ ರೀತಿ ಹ್ಯಾಕ್ ಆಗದಿರೋ ಥರ ಒಂದು ಸೇಫ್ಟಿ ಕೊಡ್ತಾರೆ. ಮತ್ತು ಲೈಕ್ ಅದಕ್ಕೆ ಒಂದು ಸ್ವಲ್ಪ ಅಂದರೆ ಇವಾಗ ನಿಮ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ, ಲೈಕ್ ಸೆಕ್ಯೂರಿಟಿ ಇರುತ್ತೆ. ಸೊ ಅಷ್ಟು ಈಸಿಯಾಗಿ ಹ್ಯಾಕ್ ಆಗೋಲ್ಲ, ಡೊಮೈನ್ ಹ್ಯಾಕ್ ಆಗೋಲ್ಲ. ಸೊ ವೆಬ್ಸೈಟು ಶಾಪಿಫೈಲಿ ಇರೋದ್ರಿಂದ ಶಾಪಿಫೈ ಅವರು ವೆಬ್ಸೈಟ್ ಮೇಲೆ ನಿಮ್ಗೆ ಇದು ಕೊಡ್ತಾರೆ. ಸೊ ಶಾಪಿಫೈಲಿ ಡೊಮೈನ್ ಪರ್ಚೇಸ್ ಮಾಡ್ಬೋದು ಗೈಸ್, 100% ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಆಲ್ಮೋಸ್ಟ್ ಎಲ್ಲ ವೆಬ್ಸೈಟ್ ಬಿಲ್ಡರ್ಸ್ ಇದರಲ್ಲೂ ನೀವು ಆಲ್ಮೋಸ್ಟ್ ಈಸಿಯಾಗಿ ಮಾಡ್ಬೋದು. ಮತ್ತು ಕೆಲವೊಬ್ಬರು ಬಂದ್ಬಿಟ್ಟು ಲೈಕ್ ಏನಂದರೆ ಕೆಲವೊಬ್ಬರು ಈಸಿಯಾಗಿ .0 ಅಂತ ಹೇಳ್ತಾರೆ. ಸೊ .com .in ಅಷ್ಟು ಈಸಿಯಾಗಿ ಸಿಗೋಲ್ಲ ಗೈಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಇದು ಗೋಡ್ಯಾಡಿ ಅವ್ರದ್ದು ಏನು ತೋರಿಸುತ್ತೆ ನೋಡಿ, ಆಲ್ಮೋಸ್ಟು ಎಲ್ಲ .bar ಇದೆಲ್ಲ 90 ರೂಪೀಸು, 1 ರೂಪಿ ನೋಡಿ. .info XYZ World .info 1 ರೂಪಿ. ಸೊ ಇದೆಲ್ಲ ಏನು ಅಂದರೆ ಫಸ್ಟ್ ಇಯರ್ 1 ಟರ್ಮು, ಅದಾದಮೇಲೆ 3000 ರೂಪಾಯಿ. ಸೊ ಅಷ್ಟು ಈಸಿಯಾಗಿ ಸಿಗೋಲ್ಲ. ಅದು ನಿಮಗೆ ಏನು ಎಲ್ಲ ಫ್ರೀಯಾಗಿ ಸಿಗುತ್ತಲ್ಲ, ಅದು ನಾನು ಕೂಡ ರಿಸರ್ಚ್ ಮಾಡಿದ್ದೀನಿ. ಲೈಕ್ .xyz .in ಇನ್ನೂ ಸಿಗೋಲ್ಲ ಆ್ಯಕ್ಚುಲಿ. .w ಆ ಥರ ಸಮಥಿಂಗ್ ಎಲ್ಸ್ ಲೈಕ್ ಅದು ಬಂದು ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಗೈಸ್. ಸೊ ನೀವು ಬಿಸ್ನೆಸ್ನ ಲೀಗಲಾಗಿ ನೀವು ಬೇರೆ ರೀತಿ ಕನಸು ಕಾಣ್ತಾ ಇದ್ದೀರಾ ಬಿಸ್ನೆಸ್ ಮೇಲೆ. ಸೊ ಇವಾಗ ಒಂದು ಡೊಮೈನ್ ನಾನು ಏನು ಪರ್ಚೇಸ್ ಮಾಡ್ತೀನಿ ಅದನ್ನು ನಾನು ಬೇರೆ ರೀತಿ ಕನಸು ಕಾಣ್ತಾ ಇದ್ದೀನಿ. ಸೊ ಇದನ್ನು ನಾನು ಯಾವುದೋ ಲೆವೆಲ್ಗೆ ತೊಗೊಂಡೋಗ್ಬೇಕು, ಏನೋ ಮಾಡಬೇಕು, ಒಂದು ಅಚೀವ್ಮೆಂಟ್ ಮಾಡಬೇಕು, ಒಂದು ಸಕ್ಸಸ್ ನೋಡಬೇಕು ಇದರಲ್ಲಿ, ಅಥವಾ ತುಂಬ ರೀಚ್ ಆಗೋಕ್ಕೆ ಟ್ರೈ ಮಾಡಬೇಕು ಅಂತೆಲ್ಲ ಇದ್ದರೆ ದಯವಿಟ್ಟು .in .com ಅಥವಾ .info ಅಂದರೆ ಗೈಸ್ ಇನ್ಫಾರ್ಮೇಷನ್ ಅಷ್ಟೇ. ಸೊ ಇನ್ಫೋ ಅಷ್ಟೊಂದು ತಗೋಬೇಡಿ. ಲೈಕ್ ಅದನ್ನು ವಿಕಿ ಅಂದರೆ .wiki ಅಂತ ಬರುತ್ತೆ, ಅದು ವಿಕಿಪೀಡಿಯಾಗೆ ಸಂಬಂಧಪಟ್ಟಿದ್ದು. ಈ ರೀತಿ ಅದಕ್ಕೆ ಆದ ಒಂದು ಕೋಡ್ ವರ್ಡ್ಗಳಿರುತ್ತೆ. ನೀವು ಅದನ್ನು ಸರ್ಚ್ ಮಾಡಿದ್ರೆ, ನೀವು ಏನು ಬೇಸ್ ಮೇಲೆ ಮಾಡ್ತಾಯಿದ್ದೀರ ಅಂತ ಸರ್ಚ್ ಮಾಡಿದ್ರೆ ಅದು 100% ಸಿಕ್ಬಿಡುತ್ತೆ. ಸೊ ಅದರಲ್ಲಿಂದ ಏನಿಲ್ಲ. .com ಮೋರಾಗಿ ಫೋಕಸ್ ಮಾಡಿ, ಲೈಕ್ ಆಲ್ ಓವರ್ ವರ್ಲ್ಡ್. ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಈಗ ಸ್ಟಾರ್ಟ್ ಮಾಡ್ತೀನಿ ನಾನು, ಬೆಂಗಳೂರು ಟಾರ್ಗೆಟ್ ಮಾಡ್ತೀನಿ ಫಸ್ಟು. ಸೊ ಬೆಂಗಳೂರಲ್ಲಿ ಒಂದು ಸ್ವಲ್ಪ ರೀಚ್ ಔಟ್ ಆಗಿ ಒಂದು ಸ್ವಲ್ಪ ಚೆನ್ನಾಗಿ ಬಂದಮೇಲೆ ಆಲ್ ಓವರ್ ಕರ್ನಾಟಕ ನಾನು ಟಾರ್ಗೆಟ್ ಮಾಡ್ತೀನಿ. ಆಲ್ ಓವರ್ ಸ್ಟೇಟ್ ಅಂತ, ಆಲ್ ಓವರ್ ಸ್ಟೇಟ್. ಸೊ ಆಲ್ ಓವರ್ ಸ್ಟೇಟ್ ಆದಮೇಲೆ ಅಂದರೆ ಆಲ್ ಓವರ್ ಕಂಟ್ರಿ, ಲೈಕ್ ಇಂಡಿಯಾದಲ್ಲಿ ಔಟ್ ಆಫ್ ಸ್ಟೇಟು ಅಂದರೆ ಕರ್ನಾಟಕ ಬಿಟ್ಟು ತಮಿಳ್ನಾಡು, ಆಂಧ್ರ, ಅಸ್ಸಾಮು, ಈ ಥರ ತುಂಬ ಇದೆ. ಸೊ ಅಲ್ಲಿಗೆಲ್ಲ ನಾನು ಟಾರ್ಗೆಟ್ ಮಾಡ್ತೀನಿ. ಜಮ್ಮು ಆ್ಯಂಡ್ ಕಾಶ್ಮೀರ ಕೂಡ ಕಳಿಸ್ಬೋದು ನೀವು, ಇಫ್ ಇನ್ ಕೇಸ್ ಆರ್ಡ್ರ್ ಬಂತು ಅಂದರೆ. ಸೊ ಅದು ಯಾವ ರೀತಿ ಏನು ಎತ್ತ ನನಗೆ ಬೇಕಾದರೆ ಕಮೆಂಟ್ ಹಾಕಿದ್ರೆ ಶಿಪ್ಮೆಂಟ್ದು ನಾನು ಡೀಟೇಲ್ಸ್ ಕೊಡ್ತೀನಿ. ಸೊ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಗೈಸ್ ಈ ಥರ ನೀವು ಡೊಮೈನ್ ಪರ್ಚೇಸ್ ಮಾಡೋದು ನೀವು ಯಾವ ರೀತಿ ಟಾರ್ಗೆಟ್ ಮಾಡ್ತಾಯಿದ್ದೀರಾ, ಇಲ್ಲ ಗುರು ನಾನು ಬರೀ ಕರ್ನಾಟಕ ಅಥವಾ ಬರೀ ಇದು ಇಂಡಿಯಾನೇ ಟಾರ್ಗೆಟ್ ಮಾಡ್ತೀನಿ, ನನಗೆ ಔಟ್ ಆಫ್ ಕಂಟ್ರಿಗೆ ಹೋಗೋಕ್ಕೆಲ್ಲ ರಿಸ್ಕು ಬೇಡ, ನನ್ನ ಪ್ರಾಡಕ್ಟ್ ಯಾರೂ ಅಲ್ಲಿ ತಗೊಳ್ಳಲ್ಲ ಅಂತ ನಿಮ್ಗೇನಾದರೂ ಇದ್ದರೆ ಫೀಲಿಂಗ್ಸು, ಲೈಕ್ ನೀವು .inಗೂ ಜಾಸ್ತಿ ಫೋಕಸ್ ಮಾಡಿ. ಲೈಕ್ ಒಂದು ಸ್ವಲ್ಪ ಅಮೌಂಟ್ ಕಡಿಮೆ ಆಗುತ್ತೆ. ಸೊ .com ನೆಸೆಸರಿಯಾಗಿ ತಗೋಬೇಕು ಅಂತೇನಿಲ್ಲ. ಸೊ .com ತಗೊಂಡ್ರೆ ಇಂಡಿಯಾದಲ್ಲಿ ವರ್ಕ್ ಆಗಲ್ವಾ? ಸೊ ಗೈಸ್ .com ಬಂದು ಆಲ್ ಓವರ್ ವರ್ಲ್ಡು, ನಿಮ್ಗೆ ಯಾವ ದೇಶದಲ್ಲಿ ಕೂಡ ಬೇಕಾದರೂ ವರ್ಕ್ ಆಗುತ್ತೆ. ಆಲ್ ಓವರ್ ವರ್ಲ್ಡು ಎಷ್ಟು ಆಲ್ಮೋಸ್ಟು ನಿಯರ್ಲಿ ಗೈಸ್ ತುಂಬ ಕಂಟ್ರೀಸ್ಗೆ UK USA ಸಿಂಗಾಪುರು ದುಬಾಯಿ ಈ ಥರ ತುಂಬ ಇದೆ ಗೈಸ್. ಆಫ್ರಿಕಾ, ಸೌತ್ ಆಫ್ರಿಕಾ, ಈ ಥರ ತುಂಬ ಅಂದರೆ ತುಂಬ ಜಾಗಗಳಿದೆ. ಅಲ್ಲೆಲ್ಲ ಟಾರ್ಗೆಟ್ ಮಾಡ್ಬೋದು ನೀವು. ಸೊ ಅಲ್ಲೆಲ್ಲ ಟಾರ್ಗೆಟ್ ಮಾಡೋದು ಮುಂದಕ್ಕೆ ಎಕ್ಸ್ಪ್ಯಾಂಡ್ ಮಾಡಬೇಕು ನಿಮ್ಮ ಬಿಸ್ನೆಸ್ನ, ನಾನು ಅಲ್ಲೆಲ್ಲ ಟಾರ್ಗೆಟ್ ಮಾಡಬೇಕು ಅನ್ನೋದೊಂದು ಇಂಟೆನ್ಷನ್ ಇದ್ದರೆ ನನ್ನ ಪ್ರಕಾರ .com ತಗೊಂಡ್ರೆ ಬೆಸ್ಟ್ ಆಪ್ಷನು ಈಗಲೇ. ಲೈಕ್ .in ತಗೋತೀನಿ ನಾನು ಅಂದರೆ ಆಫ್ಕೋರ್ಸ್ ತಗೋಬೋದು. .in ಬಂದು ಲೀಗಲು ಬರೀ ಇಂಡಿಯಾದಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಸೊ ಕೆಲವೊಂದು ಕಂಟ್ರಿಲಿ .in ವೆಬ್ಸೈಟ್ ಓಪನ್ ಆಗಲ್ಲ ಅಂತ ಏನಕ್ಕೆ ಅಂದರೆ ಲೈಕ್ ನೀವು ಅಲ್ಲಿ ಡಾಟ್ ಆದಮೇಲೆ ಹೇಳ್ಬಿಡ್ತಾ ಇದ್ದಾರೆ .in ನಾನು ಬರೀ ಇಂಡಿಯಾಗೆ ಮಾತ್ರ ಡೆಲಿವರಿ ಕೊಡ್ತಾ ಇರೋದು. ಸೊ ಇದು ಬಂದು ಕಂಪ್ಲೀಟ್ಲಿ ಇಂಡಿಯನ್ ವೆಬ್ಸೈಟ್. ಸೊ ನಿಮ್ಮ ಕಂಟ್ರಿಗೆ ರಿಸ್ಕ್ ನಾನು ಡೆಲಿವರಿ ಕಳಿಸೋದು ಅಂತ ಅಲ್ಲೇ ನೀವು ಇನ್ಫಾರ್ಮೇಷನ್ ಕೊಟ್ಬಿಡ್ತಾ ಇದ್ದೀರಾ. ಸೊ ಹಂಗಾಗಿ ಯಾರೂ ಅದ್ರ ಬಗ್ಗೆ ರಿಸರ್ಚ್ ಕೂಡ ಮಾಡೋಕ್ಕೋಗಲ್ಲ, ಓಪನ್ ಕೂಡ ಮಾಡೋಕ್ಕೋಗಲ್ಲ, ಅಲ್ಲೇ ಡ್ರಾಪ್ ಔಟ್ ಆಯ್ತಾರೆ. ಸೊ .com ಅನ್ನೋದು ಬಂದ್ಬಿಟ್ಟು ಆಲ್ ಓವರ್ ವರ್ಲ್ಡು. ಸೊ ಗೊತ್ತಿರುತ್ತೆ, ಓಕೆ ನೋಡೋಣ ಅಟ್ಲೀಸ್ಟು ಒಂದು. ಆಮೇಲೆ .com ಅಂತ ತಗೊಂಡ್ರೆ 100% ನೀನು ಔಟ್ ಆಫ್ ಕಂಟ್ರಿ ಸೇಲ್ ಮಾಡಬೇಕಾ? ಇಲ್ಲ ಗೈಸ್, ಅದು ಎಲ್ಲ
ಹಂಗೇನಿಲ್ಲ. ನೀವು .com ಅಂತ ತಗೊಂಡು ಫಸ್ಟು ಬೆಂಗಳೂರನ್ನ ಟಾರ್ಗೆಟ್ ಮಾಡಿ, ಆಮೇಲೆ ಕರ್ನಾಟಕ ಟಾರ್ಗೆಟ್ ಮಾಡಿ, ಆಮೇಲೆ ಲೈಕ್ ಫಾರ್ ಎಕ್ಸಾಂಪಲ್ ಫಸ್ಟ್ 2 ಮಂತ್ಸ್ ಬೆಂಗಳೂರು, ಆಮೇಲೆ 6 ಮಂತ್ಸು, 2 ಮಂತ್ಸ್ ಆದಮೇಲೆ 6 ಮಂತ್ಸು ನಿಯರ್ಲಿ ಕರ್ನಾಟಕ, ಅದಾದಮೇಲೆ 1 ಇಯರ್, 6 ಮಂತ್ಸ್ ಆದಮೇಲೆ ಲೈಕ್ ಬಿಸ್ನೆಸ್ ಸ್ಟಾರ್ಟಾಗಿ 6 ಮಂತ್ಸ್ ಆಗಿದೆ ಡೊಮೈನ್ ಎಲ್ಲ ತಗೊಂಡು, ಸೊ 6 ಮಂತ್ಸ್ ಆದಮೇಲೆ 1 ಇಯರು ಇಂಡಿಯಾಗೆ ಟಾರ್ಗೆಟ್ ಮಾಡೋಣ. ಅದಾದಮೇಲೆ 1.5 ಅಂದರೆ ಆಲ್ಮೋಸ್ಟ್ 1.5 ಇಯರ್ ಆಗೋಗಿರುತ್ತೆ. ಸೊ 1.5 ಇಯರ್ ಆದಮೇಲೆ ನೋಡಿ ಒಂದು 2 ಮಂತ್ಸ್ 3 ಮಂತ್ಸ್ ಎಲ್ಲ ಪ್ರಿಪೇರ್ ಆಗಿ ಲೈಕ್ ಔಟ್ ಆಫ್ ಕಂಟ್ರಿಗೆ ಹೋಗೋಣ, ಆಲ್ ಓವರ್ ವರ್ಲ್ಡ್ ಟಾರ್ಗೆಟ್ ಇದು ಕೂಡ ಮಾಡ್ಬೋದು. .com ತಗೊಂಡಿದ್ದ ತಕ್ಷಣ ನೀವು 100% ನೀವು ಸೇಲ್ ಮಾಡಬೇಕು ಅಂತ ಏನಿಲ್ಲ. ಮತ್ತು ಇಫ್ ಇನ್ ಕೇಸ್ .com ತಗೊಂಡೆ ಬ್ರದರ್, ನಾನು ಏನು ಮಾಡ್ಬೋದು, ಲೈಕ್ ತಗೊಬಿಟ್ಟಿದ್ದೀನಿ, ಬಟ್ ಅಲ್ಲಿಂದ ಆರ್ಡ್ರ್ ಬಂತು ಅಂದರೆ ನನ್ನ ಹತ್ರ ಏನು ಸರ್ಟಿಫಿಕೇಟ್ಸ್ ಇಲ್ಲ, ಏನೂ ಇಲ್ಲ, ಯಾವ ರೀತಿ ಕಳಿಸ್ಕೊಡೋದು. ಸೊ ರಿಸ್ಕ್ ಇಲ್ಲ ಗೈಸ್. ನೀವು ಪೇಮೆಂಟ್ನ ಯಾವ ಥರ ಕೊಡ್ತೀರೋ, ಸೊ ಪೇಮೆಂಟು ಇಲ್ಲ ಯೂಸ್ ಆಗೋ ಪೇಮೆಂಟು ಅಲ್ಲಿ ಯೂಸ್ ಆಗಲ್ಲ, ಲೈಕ್ ಅಬ್ರಾಡ್ಗಳಲ್ಲಿ ಯೂಸ್ ಆಗಲ್ಲ. ಸೊ ಅಲ್ಲಿಗೆ ಯೂಸ್ ಆಗೋ ಅಂತ 1-2 ಕ್ಯಾಟಗರಿ, ಲೈಕ್ ಪೇಪಾಲ್ ಯೂಸ್ ಆಗುತ್ತೆ, ಮತ್ತು ಏರ್ ಬಸ್ ಅಂತ ಯಾವುದೋ ಒಂದಿದೆ, ಏರ್ ಪೇ ಅಂತಿದೆ, ಆ ಥರ ಏರ್ ವಾಲೆಟ್ ಅಂತಿದೆ, ಸಮಥಿಂಗ್ ಆ ಥರ ಏರಿಂದ ಏನೋ ಬರುತ್ತೆ, ಲೈಕ್ 2 to 3 ಇದೆ, ಅದು ಅಲ್ಲಿ ವರ್ಕ್ ಆಗೋ ಅಂಥ ಪ್ಲ್ಯಾಟ್ಫಾರ್ಮ್ಸು. ಸೊ ಅದನ್ನು ನೀವು ಇಲ್ಲಿ ಲಾಗಿನ್ ಮಾಡ್ಕೊಂಡು ಅದನ್ನು ನೀವು ವೆಬ್ಸೈಟ್ಗೆ ಹಾಕಿ ಬಿಟ್ಟಾಗ ಮಾತ್ರ ಅಲ್ಲಿ ಓಪನ್ ಆಗೋ ಥರ ಮಾಡ್ಬೋದು. ಅಥವಾ ಇಫ್ ಇನ್ ಕೇಸ್ ನೀವು ಲಾಕ್ ಮಾಡಬೇಕು, ಬರೀ ಇಂಡಿಯಾದಲ್ಲಿ ಟಾರ್ಗೆಟ್ ಮಾಡೋ ಥರ ಲಾಕ್ ಮಾಡಬೇಕು ಅಂದರೆ ಅದನ್ನು ಕೂಡ ಲಾಕ್ ಮಾಡ್ಬೋದು. ಮತ್ತು ಪ್ರಮೋಷನ್ಸ್ ಕೂಡ ಅಷ್ಟೇ, ಪ್ರಮೋಷನ್ಸ್ ಮಾಡಬೇಕಾದಾಗಲೂ ನೀವು ಇದು ಮಾತ್ರ ಇಲ್ಲಿ ಈ ಸರೌಂಡಿಂಗ್ ಮಾತ್ರ ನಾನು ಟಾರ್ಗೆಟ್ ಮಾಡಬೇಕು, ಇಲ್ಲಿ ಮೇನ್ ಬೇಸ್ ಆಗಿ ಇಲ್ಲಿಗೆ ಟಾರ್ಗೆಟ್ ಮಾಡಬೇಕು ಅಂದರೆ ಅದನ್ನು ಕೂಡ ಆಪ್ಷನ್ ಆಗಿ ಇಟ್ಕೋಬೋದು. ಸೊ ಈ ರೀತಿ ಗೈಸ್, ಸೊ ತುಂಬ ಇದೆ ಗೈಸ್. ಇವಾಗ ನಾನು ಒಂದೊಂದೇ, ಇವಾಗ ಫಾರ್ ಎಕ್ಸಾಂಪಲ್ ಶಿಪ್ಪಿಂಗ್ ತಗೊಂಡು ಕೂತ್ಕೊಂಡ್ರೆ ಲೈಕ್ ಅದನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡ್ಬೋದು. ಸೊ ಅದನ್ನೆಲ್ಲ ಒಂದೇ ವಿಡಿಯೋದಲ್ಲಿ ಲೈಕ್ ಹೇಳೋದು ತುಂಬ ಕಷ್ಟ. ಶಿಪ್ಪಿಂಗ್ ಬಗ್ಗೆ ಏನಾದರೂ ಬೇಕು ಅಂದರೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಮತ್ತು ನೀವೇನಾದರೂ ಈ ವಿಡಿಯೋ .com ಬಗ್ಗೆ ಜಾಸ್ತಿ ಫೋಕಸ್ ಮಾಡಿರೋದ್ರಿಂದ ಇಫ್ ಇನ್ ಕೇಸ್ ನೀವೇನಾದರೂ ಔಟ್ ಆಫ್ ಕಂಟ್ರಿ ಸೇಲ್ ಮಾಡಬೇಕು ಅಂತಿದ್ರೆ IEC ಸರ್ಟಿಫಿಕೇಟು ಮ್ಯಾಂಡೇಟರಿ ಗೈಸ್. ಅದು ಒಂದು ಸರ್ಟಿಫಿಕೇಟ್ ಇರಲೇಬೇಕು. ಮತ್ತು ಕೆಲವೊಂದು ಕಂಡೀಷನ್ಸ್ ಇರುತ್ತೆ, ಇದು ಮಾಡಬೇಕಾದ್ರೆ ಅಂದರೆ ಡೆಲಿವರಿ ಮಾಡಬೇಕಾದಾಗ ಅದು ಇಂಪೋರ್ಟ್ ಎಕ್ಸ್ಪೋರ್ಟ್ ಥರ ಆಗುತ್ತೆ. IEC ಸರ್ಟಿಫಿಕೇಟ್ ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಸರ್ಟಿಫಿಕೇಟು. ಸೊ ಅದನ್ನು ನೀವು ಮ್ಯಾಂಡೇಟರಿಯಾಗಿ ಮಾಡಿಸ್ಕೊಂಡಿರಲೇಬೇಕು, ಅದು ಕಂಪಲ್ಸರಿ. ಸೊ ಅದು ಬಿಟ್ಟರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ನೀವು ಪ್ಯಾಕೇಜ್ ಎಲ್ಲ ಮಾಡಿದ್ರೆ ಅದು ಈಸಿಯಾಗಿ ಡೆಲಿವರಿ ಮಾಡ್ಬೋದು. ಮತ್ತು ನಾನೊಂದು ಏನು ಸಜೆಷನ್ ಕೊಡ್ತೀನಿ ಅಂದರೆ, ಕ್ಲಾತ್ ಐಟಮ್ಸ್ ಎಲ್ಲ ಏನು ಅಷ್ಟು ರಿಸ್ಕ್ ಆಗೋಲ್ಲ. ಸೊ ನಾನು ಮಾಡ್ತಾ ಇರೋದ್ರಿಂದ ಅದೇನು ರಿಸ್ಕ್ ಇಲ್ಲ. ಸೊ ನಾನು ಡೆಲಿವರಿ ಕೊಡ್ಬೋದು, ಅದೆಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಇಫ್ ಇನ್ ಕೇಸ್ ನೀವೇನಾದರೂ ಶೋ ಪೀಸಸ್ಸು ಲೈಕ್ ಗ್ಲಾಸ್ ಐಟಮ್ಸು ಈ ಥರ ಏನಾದರೂ ಡೆಲಿವರಿ ಮಾಡ್ತಾ ಇದ್ದೀರಾ ಅಂದರೆ ಎಕ್ಸ್ಟ್ರಾ ಕೇರ್ ತಗೋಬೇಕು ನೀವು ಪ್ಯಾಕೇಜ್ ಮಾಡಬೇಕಾದಾಗ. ಸೊ ಇದು ಆ್ಯಕ್ಚುಲಿ ಗೈಸ್ ಔಟ್ ಆಫ್ ಕಂಟ್ರಿ ಹೋಗಬೇಕು ಅಂದರೆ ಅದು ಟ್ರಾನ್ಸ್ಪೋರ್ಟು ಆನ್ ರೋಡಲ್ಲಿ ಹೋಗಲ್ಲ, ಕೆಲವೊಂದು ಏರ್ ಇದರಲ್ಲೂ ಹೋಗುತ್ತೆ, ಅಂದರೆ ಏರೋಪ್ಲೇನ್ ಈ ಥರ ಇದರಲ್ಲಿ ಹೋಗುತ್ತೆ. ಸೊ ಅದ್ರಲ್ಲಿ ಹೋಗೋ ಕಾರಣ ಸೊ ನೀವೇನು ಮಾಡಬೇಕು, ಲೈಕ್ ಅದಕ್ಕೆ ಎಷ್ಟು ಸೆಕ್ಯೂರಿಟಿ ಕೊಡೋಕ್ಕಾಗುತ್ತೋ ನಿಮಗೆ ಬಾಕ್ಸ್, ಇಫ್ ಇನ್ ಕೇಸು ಒಂದು 2 feet 5 feet ಹೈಟಿಂದ ಬಿದ್ರೂ ಏನೂ ಆಗಬಾರ್ದು ಡ್ಯಾಮೇಜು. 5 to 6 feet ಅಂತ ಟಾರ್ಗೆಟ್ ಇಟ್ಕೊಳ್ಳಿ. ಯಾಕಂದರೆ ಒಬ್ಬ ಮನುಷ್ಯ ಹ್ಯಾಂಡ್ಲ್ ಮಾಡಬೇಕಾದಾಗ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 3 feet ಬಿಡ್ಸೋಕ್ಕೆ ಸಾಧ್ಯ. ಇಫ್ ಇನ್ ಕೇಸ್ ಒಂದೊಂದು ಸ್ವಲ್ಪ ಹೈಟಲ್ಲಿದ್ದ ಅಂದರೆ 5 to 6 feet ಬಿದ್ರೂ ಏನು ಡ್ಯಾಮೇಜ್ ಆಗಬಾರ್ದು. ಆ ರೀತಿ ಸೆಕ್ಯೂರಿಟಿ ಕೊಟ್ಟು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಇದು ಮಾಡಿ. ಮತ್ತು ಮೆನ್ಷನ್ ಮಾಡಿ, ಸೊ ನೀವು ಏನು ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇದ್ದೀರಾ, ಏನು ಪ್ರಾಡಕ್ಟು ಹೋಗ್ತಿದೆ ಡೆಲಿವರಿಲಿ ಅಂತ. ಸೊ ಇಫ್ ಇನ್ ಕೇಸ್ ನೀವಲ್ಲಿ ಹೈ ಅಲರ್ಟ್ ಅಂತ ಆ ಥರ ಮೀನ್ಸ್ ಹೈ ಅಲರ್ಟ್ ಕೊಡೋ ಥರ ನೀವು ಅಲ್ಲಿ ಮೆನ್ಷನ್ ಮಾಡಿದ್ರೆ ಇದು ಗ್ಲಾಸ್ ಐಟಮ್ಮು, ಸೊ ಇದು ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಬೇಕು ಅಂತ. ಸೊ ಸಮ್ ಚಾರ್ಜಸ್ ಕೂಡ ಎಕ್ಸ್ಟ್ರಾ ಆಗಬಹುದು, ಲೈಕ್ ಹೇಳೋಕ್ಕಾಗಲ್ಲ. ಸೊ ಇಫ್ ಇನ್ ಕೇಸ್ ಚಾರ್ಜಸ್ ಎಕ್ಸ್ಟ್ರಾ ಆದರೆ ಏನು ಒಂದು 5 rupees 10 rupees 20 rupees ಅಥವಾ 100 rupees ಲೈಕ್ 1000 rupees ನಿಯರ್ಲಿ ಕೊಟ್ಟು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತೀರಾ ಅಬ್ರಾಡ್ಗೆ. ಸೊ ಒಂದು 100 rupees ಮಿನಿಮಮ್ ಎಕ್ಸ್ಟೆಂಡ್ ಆದರೆ ನಿಮ್ಮ ಪ್ರಾಡಕ್ಟ್ ಸೇಫ್ಟಿ ಇರುತ್ತೆ. ಆಮೇಲೆ ಇನ್ಸೂರೆನ್ಸ್ ಅಂತೆಲ್ಲ ಇರುತ್ತೆ ಸೊ ಪ್ರಾಡಕ್ಟ್ಸ್ಗೆ. ಸೊ ಇನ್ಸೂರೆನ್ಸ್ ಕೂಡ ಹಾಕೋಬೋದು ಲೈಕ್ ಡೆಲಿವರಿ ಮಾಡಬೇಕಾದಾಗ. ಮತ್ತು ಇಲ್ಲಿನ ಡೆಲಿವರಿಗೂ ತುಂಬ ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಸೊ ಅದ್ರ ಬಗ್ಗೆ ಬೇಕಾದ್ರೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಡೆಲಿವರಿ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡಿ ಬ್ರದರ್, ಒಂದು ಸ್ವಲ್ಪ ನಮಗೂ ನಾಲೆಡ್ಜ್ ಬರುತ್ತೆ ಅನ್ನೋದಿದ್ರೆ ಬೇಕಾದ್ರೆ ಕಮೆಂಟ್ ಹಾಕಿ, ಅದ್ರ ಬಗ್ಗೆನೂ ಕೂಡ ಇನ್ಡೆಪ್ತಾಗಿ ಹೇಳ್ತೀನಿ. ಸೊ ಗೈಸ್, ನಾನು ಬಂದು ಬಟ್ಟೆ ಬಿಸ್ನೆಸ್ ರನ್ ಮಾಡ್ತಾ ಇರೋದ್ರಿಂದ ನನಗೆ ಆ್ಯಕ್ಚುಲಿ ಔಟ್ ಆಫ್ ಕಂಟ್ರಿ ನಾನು ಇನ್ನೂ ಟಾರ್ಗೆಟ್ಗೆ ಹೋಗಿಲ್ಲ. ಸೊ .com ಅಂತ ತಗೊಂಡಿದ್ದೀನಿ. ನಾನು ಟಾರ್ಗೆಟ್ ಮಾಡ್ತಾ ಇರೋದೇ ಬಂದ್ಬಿಟ್ಟು ಮೇನ್ಲಿ ಕರ್ನಾಟಕ. ಸೊ ಬೆಂಗಳೂರು ಓಕೆ, ಬೆಂಗಳೂರಲ್ಲಿ ಆಲ್ಮೋಸ್ಟು ಸ್ಟೋರ್ಸ್ ಜಾಸ್ತಿ ಇರುತ್ತೆ. ಸೊ ಆನ್ಲೈನ್ ಪರ್ಚೇಸಸ್ಸು ಜಾಸ್ತಿ ಇರುತ್ತೆ. ಬಟ್ ಏನು ಅಂದರೆ ಆಲ್ ಓವರ್ ಕರ್ನಾಟಕ ಇವಾಗ ಟಾರ್ಗೆಟ್ ಮಾಡ್ತಾ ಇರೋದು. ಸೊ ಮೇಯ್ನಾಗಿ ಅಂದರೆ
ಆಲ್ ಓವರ್ ಇಂಡಿಯಾದಿಂದ ಎಷ್ಟು ಆರ್ಡ್ರ್ ಬಂತು ಅಂತ ಹೇಳ್ಬೇಕಾದ್ರೆ ನಾನು ರಿಸೀವ್ ಮಾಡ್ಕೊಂಡು ನಾನು ಕಳಿಸ್ಕೊಡ್ತೀನಿ. ಸೊ ಆಲ್ ಓವರ್ ಇಂಡಿಯಾ ಟಾರ್ಗೆಟ್ ಮಾಡ್ತಾ ಇರೋದು ನಾನೀಗ. ಸೊ ಈ ರೀತಿ ಗೈಸ್ ನಿಮ್ಮ ಒಂದು ಪ್ಲ್ಯಾನಿಂಗ್ ಕರೆಕ್ಟಾಗಿದ್ದರೆ ಸೊ ಏನು ಬೇಕಾದರೂ ಮಾಡ್ಬೋದು. ಸೊ ನಿಮ್ಗೇನಾದರೂ ಡೆಲಿವರಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ, ಅದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಗೈಡ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಹಾಕಿ, ಅದ್ರ ಬಗ್ಗೆನೂ ಮಾಡ್ತೀನಿ. ಸೊ ಕಮೆಂಟ್ ಹಾಕಿದ್ರು ಮಾಡ್ತೀನಿ, ಹಾಕ್ಲಿಂದ ಮಾಡ್ತೀನಿ. ಲೈಕ್ ನೀವು ಕಮೆಂಟ್ ಹಾಕಿದಾಗ ಆದಷ್ಟು ಬೇಗ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ತೀನಿ. ಮೇ ಬಿ ನಾಳೆ ಮಂಡೇ ಅಂದರೆ ಸಂಡೇ 1ನೇ ತಾರೀಕು ನೋಡೋಣ. ನಾಳೆನೇ ಒಂದು ಟೈಮ್ ಸಿಕ್ಕಿದ್ರೆ ಬೇಕಾದ್ರೆ ನಾಳೆನೇ ಶಿಪ್ಪಿಂಗ್ ಬಗ್ಗೆನೂ ಇನ್ಡೆಪ್ತಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಓಕೆ ಗೈಸ್, ಸೊ ಇಷ್ಟು ಹೇಳ್ತೀನಿ. ಇನ್ನು ನೋಡೋಣ ಗೈಸ್, ಇನ್ನು ಮುಂದಕ್ಕೆ ಯಾವ ಥರ ವೀಡಿಯೋಸ್ ಬೇಕು ಎಲ್ಲ ಕಮೆಂಟ್ ಹಾಕಿದ್ರೆ ನನಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಇವಾಗೆಲ್ಲ ನೋಡಿದ್ರಲ್ಲ, ಸೊ ಒಂದು ಏನು ಹೇಳ್ತೀನಿ ಅಂದರೆ ಆಲ್ಮೋಸ್ಟು ಗೋಡ್ಯಾಡಿಲೇ ಡೊಮೈನ್ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಸೆಕ್ಯೂರಿಟಿ ಪರ್ಪಸ್ ಎಲ್ಲ ಕ್ಲೀನಾಗಿರುತ್ತೆ. ಎಕ್ಸ್ಟ್ರಾ ಸೆಕ್ಯೂರಿಟಿ ಇದ್ದಷ್ಟು ನಿಮಗೆ ಸೇಫ್ಟಿ ಇರುತ್ತೆ, ಹ್ಯಾಕ್ ಆಗೋದು ಅಷ್ಟು ಈಸಿಯಾಗಿ ಆಗೋಲ್ಲ. ಸೊ ನೀವು ಫ್ರೀ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹೋಗಿ ತಗೊಂಡಿದ್ದ ತಕ್ಷಣ ಏನಾಗ್ಬಿಡುತ್ತೆ, ಸೊ ಹ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ TSL ಸರ್ಟಿಫಿಕೇಟು ಮತ್ತು ತುಂಬ ಸರ್ಟಿಫಿಕೇಟ್ ಮಾಡಬೇಕಾಗುತ್ತೆ ಗೈಸ್ ವೆಬ್ಸೈಟ್ ಮಾಡಬೇಕಾದಾಗ. ಲೈಕ್ ನನಗೆ ಅದೊಂದು ಸ್ವಲ್ಪ ರೀಕಾಲ್ ಮಾಡಬೇಕೀಗ, ಒಂದು ಸ್ವಲ್ಪ ನನಗೂ ಮರ್ತೋಗಿದೆ. ಆಲ್ಮೋಸ್ಟು ನಾನು ಗೈಸ್ ಬಿಸ್ನೆಸ್ ರನ್ ಆಗೋಕ್ಕೆ 1 ಮಂತ್ ಬಿಫೋರೇ ನಾನು ವೆಬ್ಸೈಟೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. 1 to 1.5 ಮಂತ್ ಬಿಫೋರ್, ಅಂದರೆ ಆಲ್ಮೋಸ್ಟು 7 ಮಂತ್ಸ್ ನಿಯರ್ಲಿ 7 ಮಂತ್ಸ್ ಆಗ್ತಿದೆ ವೆಬ್ಸೈಟು ಡೊಮೈನ್ ಎಲ್ಲ ಪರ್ಚೇಸ್ ಮಾಡಿ. ಸೊ ನಿಮ್ಗೇನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಹಾಕಿ. ಸೊ ನಾನು ಅದ್ರ ಬಗ್ಗೆ ಫುಲ್ಲು ಇನ್ಡೆಪ್ತಾಗಿ ಇದು ಮಾಡಿ ನಾನು ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಗೈಸ್ ನನಗೆ ಪ್ರಿಪೇರ್ ಆಗೋಕ್ಕೆಲ್ಲ ಟೈಮ್ ಸಿಗ್ತಾನೆ ಇಲ್ಲ. ನಾನು ಇಲ್ಲೇನು ಕೂತ್ಕೊಂಡು ಮಾತಾಡ್ತೀನಲ್ಲ ಅದೇ ಪ್ರಿಪ್ರೇಷನ್ನು. ಸೊ ಅಲ್ಲಿ ಏನು ಡೈರೆಕ್ಟಾಗಿ ಫೇಸ್ ಇದು ಮಾಡ್ದಂಗೆ ಮಾತಾಡ್ತೀನಿ. ಸೊ ಅದು ನಾನು ಲೈಕ್ ಆ ಥರ ಮಾಡೋಕ್ಕೆ ನನಗೆ ಇಷ್ಟ. ಸೊ ನಾನು ಒಂದಿನ ಪೂರ್ತಿ ಕೂತ್ಕೊಂಡು ಪ್ರಿಪೇರ್ ಆಗಿ ಮಾತಾಡೋಕ್ಕೆಲ್ಲ ನನಗೆ ಇಷ್ಟ ಆಗೋಲ್ಲ. ಬಟ್ ಇಫ್ ಇನ್ ಕೇಸ್ ನಿಮಗೆ ತುಂಬ ಇನ್ಫಾರ್ಮೇಷನ್ ಬೇಕು ಅದ್ರ ಬಗ್ಗೆ, ಸೊ ನಾವು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ. ಬಟ್ ಇನ್ನೂ ಇನ್ಫಾರ್ಮೇಷನ್ ಬೇಕು ಬ್ರದರ್, ಕೊಡಿ ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ 100% ಇನ್ಫಾರ್ಮೇಷನ್ ಕೊಡಿ. ನಾವು ಒಂದು ಸ್ವಲ್ಪ ಇದಾಗ್ತೀವಿ ಅಂದರೆ ಬೇಕಾದ್ರೆ ನಾನು ಪ್ರಿಪೇರ್ ಆಗಿ ಕೂಡ ಮಾಡ್ತೀನಿ ಕೆಲವೊಂದು ವೀಡಿಯೋಸು. ಪ್ರಿಪೇರ್ ಆಗಿ ಲೈಕ್ ಅದಕ್ಕೆ ಟೈಮ್ ಹಿಡಿಯುತ್ತೆ ಪ್ರಿಪೇರ್ ಆಗೋಕ್ಕೆಲ್ಲ. ಸೊ ಪ್ರಿಪೇರ್ ಆಗಿ ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊಂಡು ಲೈಕ್ ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಯಾವ ರೀತಿ ಬೇಕು, ಈ ರೀತಿ ಇಷ್ಟ ಆಗುತ್ತಾ ಅಥವಾ ಪ್ರಿಪೇರ್ ಆಗಿ ಮಾಡೋದು ಇಷ್ಟ ಆಗುತ್ತೆ, ಅಥವಾ ಪ್ರಿಪೇರ್ ಆಗಿ ಮಾಡಿ ಕೆಲವೊಂದು ವೀಡಿಯೋಸ್ ಬಿಡಿ. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಜಡ್ಜ್ಮೆಂಟ್ ಮಾಡ್ಬೋದು ನಾವು, ಯಾವುದು ಈಸಿಯಾಗಿ ಅರ್ಥ ಆಗ್ತಿದೆ ಅಂತ ಏನಾದ್ರು ಇದ್ದರೆ ಅದನ್ನು ಕೂಡ ಕಮೆಂಟ್ ಹಾಕಿ. ಲೈಕ್ ನಿಮ್ಗೇನು ನಿಮ್ಮ ಮನ್ಸಿಗೆ ಏನು ಬರುತ್ತೆ ಅದೇ ಕಮೆಂಟ್ ಹಾಕಿ ಗೈಸ್, ಏನು ತಪ್ಪೇನಿಲ್ಲ. ಲೈಕ್ ವೀಡಿಯೋಗೆ ರಿಲೇಟೆಡಾಗಿ ಹಾಕಿದ್ರೆ ನಾವು ಚೇಂಜಸ್ ಮಾಡ್ಕೋಬೋದು. ಸೊ ವೀಡಿಯೋ ರಿಲೇಟೆಡಾಗಿ ಬಿಟ್ಟು ಬೇರೆ ಅದಕ್ಕೆ ಹಾಕಿದ್ರೆ ನಮಗೂ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಸೊ ಆ ರೀತಿ ಕಮೆಂಟ್ಸ್ ನನಗೆ ಇದುವರೆಗೂ ಯಾವತ್ತೂ ಬಂದಿಲ್ಲ. ಸೊ ತುಂಬ ಬೇಜಾರಾಗೋ ಥರ ಅಥವಾ ವೀಡಿಯೋ ರಿಲೇಟೆಡ್ ಅಲ್ದಿರ ಬೇರೆದಕ್ಕೆ ಏನೋ ಲಿಂಕ್ ಮಾಡ್ಕೊಂಡು ಕಮೆಂಟ್ ಮಾಡೋದು, ಈ ಥರ ಬ್ಯಾಡ್ ಕಮೆಂಟ್ಸ್ ಯಾವುದೂ ಬಂದಿಲ್ಲ ಸದ್ಯಕ್ಕೆ. ಅದೊಂದು ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಸೊ ಆದಷ್ಟು ಗೋಡ್ಯಾಡಿಲಿ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಿಮ್ಗೆ ಅದರಲ್ಲಿ ತುಂಬ ಸೆಕ್ಯೂರಿಟಿಗಳು ಸಿಗುತ್ತೆ. ಅದು ಬಿಟ್ಟರೆ ಶಾಪಿಫೈಲಿ ವೆಬ್ಸೈಟು ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡಿ. ಇಫ್ ಇನ್ ಕೇಸ್ ನಿಮ್ದು ಏನಾದರೂ ವೆಬ್ಸೈಟು ತುಂಬ ಚೆನ್ನಾಗಿರಬೇಕು, ಲೈಕ್ ನಾನು ಸ್ವಲ್ಪ ಟಾರ್ಗೆಟ್ ಜಾಸ್ತಿ ಮಾಡ್ತಾಯಿದ್ದೀನಿ ಅಂದರೆ ದಯವಿಟ್ಟು ಯಾವುದಾದ್ರೂ ವೆಬ್ಸೈಟ್ ಡೆವಲಪರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದೊಂದು ಸಪೋರ್ಟ್ ಮೇಲೆ ನೀವು ಏನು ಮಾಡಬೇಕು ಡಿಸೈಡ್ ಮಾಡಿ. ಸೊ ಗೋಡ್ಯಾಡಿಲಿ ಕೂಡ ವೆಬ್ಸೈಟ್ ಡೆವಲಪ್ ಮಾಡ್ಬೋದು. ಬಟ್ ಗೋಡ್ಯಾಡಿಲಿ ಅಂದರೆ ತುಂಬ ಬೇಸಿಕ್, ಅಂದರೆ ಬೇಸಿಕ್ ವೆಬ್ಸೈಟ್ಗಳು ಡೆವಲಪ್ ಮಾಡ್ಬೋದು. ಲೈಕ್ ಇನ್ಫಾರ್ಮೇಷನ್ ವೆಬ್ಸೈಟ್ಸ್ ಆ ಥರ ಸುಮ್ಮನೆ ಒಂದು ಹೋಮ್ ಪೇಜ್ ಒಂದೇ ಇರುತ್ತೆ, ಲೈಕ್ ಇನ್ಫಾರ್ಮೇಷನ್ ಕೊಡ್ತಾ ಇರುತ್ತೆ, ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಈ ಥರ ಕೊಡ್ತಾ ಇರುತ್ತೆ. ಅದು ಪ್ರಮೋಷನ್ಗೋಸ್ಕರ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ ವೆಬ್ಸೈಟ್ನ, ನಾನು ಬೇರೆ ಇನ್ನೇಂತಕ್ಕೂ ಇಲ್ಲ. ಪ್ರಮೋಷನ್ನು ಕಾಂಟ್ಯಾಕ್ಟ್ಸ್ಗೋಸ್ಕರ ಅಂತ ಇರೋದಕ್ಕೆ ಮಾತ್ರ ಅದು ಗೋಡ್ಯಾಡಿ ಯೂಸ್ ಆಗೋದು. ಬಿಟ್ಟರೆ ಈ ಥರ ಸೆಲ್ಲು ಇದಕ್ಕೆಲ್ಲ ಶಾಪಿಫೈನೇ ಬೆಸ್ಟು. ಇಫ್ ಇನ್ ಕೇಸ್ ನೀವೇ ಕೂತ್ಕೊಂಡು ಡೆವಲಪ್ ಮಾಡ್ತೀರಾ ಅಂದರೆ, ನೀವೇನಾದ್ರು ಕೋಡಿಂಗ್ ಎಲ್ಲ ಕಲ್ತಿದ್ರೆ ಚೆನ್ನಾಗಿ ಬರುತ್ತೆ ಅಂದರೆ ಸಪ್ರೇಟಾಗಿ ಮಾಡ್ಕೋಬೋದು. ಅದೇ ನನ್ನ ಕಡೆಯಿಂದ ಏನು ವೀಡಿಯೋ ಕೊಡೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಕಲ್ತಿದ ಮೇಲೆ ಅದೆಲ್ಲ 100% ನಿಮಗೆ ಗೊತ್ತಿರುತ್ತೆ. ಸೊ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಗೈಸ್. ಬಾಯ್.